ಬಹು ಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡವರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದುಕೊಂಡ ಅಧಿಕಾರ ಪಾಠದ 3ನೇ ದೃಶ್ಯವನ್ನು ನಾಟಕ ಮಾಡುತ್ತಿದ್ದೇವೆ. ಮೊದಲನೆಯ ದೃಶ್ಯ ಬಸವಣ್ಣ ಮುದುಕಿಯೊಡನೆ ಮಾತನಾಡುತ್ತಿರುತ್ತಾನೆ. 4-5 ಉಳಿಗದವರು ಬಾಗಿಲಲ್ಲಿ ನಿಂತು ಮಾತನಾಡುತ್ತಿರುತ್ತಾರೆ. ಗುಡ್ಡೆವ ನಿನ್ನ ಸೊಸಿ ಇನ್ನು ಸಣ್ಣಾಕಿದಾಳು, ನೀನು ಸಂಭಾಳಿಸ್ಕೋಬೇಕು. ಒಂದ್ ಮಾತು ಕೇಳಂಗಿದ್ರೆ ಹೇಳ್ತಾನೆ. ಅಯ್ಯ, ನಿನ್ನ ಮಾತು ಯಾರು ಹಾಕ್ತಾರಪ್ಪ ಬಸಣ್ಣ? ನಿನ್ನ ಧ್ವನಿ ಬಾಳ ಚಂದ ಐತಿ ಅಂತ ಕೇಳಿದ್ದೆ. ಮಾತ್ರ ಚೆನ್ನಾಗಿಂತ ಬಾಳ ಚಂದ ಹಾಡ್ತಿ ಅಂತ. ಅಯ್ಯ, ನಿನಗೆ ಯಾರು ಹೇಳಿದ್ರು ಇದನ್ನ? ಹಂಗಾರ 1-2 ದಿವಸದ ಮಟ್ಟಿಗೆ ನಿನ್ನ ಮನಿ ಸೊಸಿ ಕೈಯಾಗ ಒಪ್ಪಿಸು. ನೋಡ್ಕೊಳ್ಳಿ ಬಿಡೋಣ. ನೀ ಸಂಗಯ್ಯನ ಮಹನಿಗೆ ಬಾ ಬರ್ತೀಯ? ಒಲ್ಲೆಪ್ಪ, ನಿನ್ನ ಮನೆಗೆ ನಾನು ಬರೋದಿಲ್ಲ. ದಲಿತರೆಲ್ಲ ನಿನ್ನ ಮನೆಗೆ ಕೂರಿಸಿಕೊಂಡು ಅವರು ಒಲ್ಲೆಪ್ಪ. ನಿನಗೆಲ್ಲ ಸರಿ ಅನಿಸ್ತೈತೆ ಅಲ್ಲಿ ಕೂಡ್ಬೇ. ನೀನು ಹಾಡು ಹೇಳು, ಅವರು ಹೇಳ್ತಾರ. ಆಮೇಲೆ ನಿನಗೇನ್ ಅನಿಸ್ತೈತಲ್ಲ ಹೇಳು, ಆತ? ವಂದಿ ಮಾಗದರು ಮಹಾರಾಜಾದಿರಾಜರು ಕಾಳಂಜಪುರಾಧೀಶ್ವರರು ಸುವರ್ಣ ವೃಷಭಧ್ವಜ ದಮರು ತುರ್ಯೋ ನಿರ್ಘೋಷಣ ಕಳಚೂರ್ಯ ವಂಶ ಕಮಲ ಭಾಸ್ಕರ ತ್ರಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಮಹಾರಾಜರಿಗೆ ಆಗಮಿಸುತ್ತಿದ್ದಾರೆ. ಬಿಚ್ಚಳ ಮತ್ತು ಬಸವಣ್ಣ ಆಗಮಿಸುತ್ತಿದ್ದಾರೆ. ಪ್ರಯತ್ನಿಸುತ್ತಾನೆ. ಅವನ ಜೊತೆ ಬಸವಣ್ಣ ಮತ್ತು ಮಾಂಚಣ ಪ್ರಮಿತ ಪ್ರಯತ್ನಿಸುತ್ತಾರೆ. ಹೆಂಗೈತಿ ನಮ್ಮ ಹೊಸ ಬಿರುದಾವಳಿ? ಕಿವಿ ತುಂಬಿ ತೊಡಗೋ ಹಂಗದ ದನಿ. ಆದರೆ ಮಹಾರಾಜ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದರೆ ಆಶ್ಚರ್ಯ ಏನೂ ಇಲ್ಲ. ಸಂಸ್ಕೃತ ಹೆಚ್ಚಾತೇನೋ? ಅದ ನನಗೆ ಗೊತ್ತಿತ್ತು ನೀವು ಹಂಗೈತಿ ಅಂತ. ಹೊಸ ಶಿಲಾಶಾಸನ ಬರೆಸ್ತಿದ್ದೆ, ಅದರ ಸಲುವಾಗಿ ನಮ್ಮ ಮಂಚಣ ಪ್ರಮಿತರಿಗೆ ಹೇಳಿದ್ನಿ ನಾ. ದಣಿ ಬಿರುದಾವಳಿ ಹೆಚ್ಚಾಗುತ್ತಾ ಬೆಳ್ಕೊತಾ ಹೋದ್ರು. ಆದ್ರೆ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿದ್ದು? ದಣಿ ಬಿರುದಾವಳಿ ಬೆಳ್ಕೋತ ರಾಜ್ಯದಾಗ ಅಷ್ಟು ಕಲ್ಲು ಒಡೆದರೂ ಶಾಸನಗಳಿಗೆ ಮಹಾರಾಜರ ಶಾಸನಗಳಿಗೆ ಸಾಕಾಗಿಲ್ಲ. ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತಾಚೆಗೂ ಇಟ್ಟು ವರ್ಧಿಸಲಿಕ್ಕ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಅಲ್ಲಿಯ ಶಾಸನಗಳ ಚೋಳ ಪಾಂಡ್ಯರ ಅಲ್ಲಿಯ ಶಾಸನಗಳ ಸಲುವಾಗಿ ಅನುಕೂಲವಾಗಿರುತ್ತದೆ. ಒಂದು ಹೊಸ ಶಾಸನ ಅದಕ್ಕೆ ಮೀಸಲಕ್ಕಂತ ಒಂದು ಹೊಸ ಯುದ್ಧ. 500 ಹೊಸ ವೀರಗಲ್ಲರು, ಸಾವಿರಾರು ಹಸಿ ವಿಧವೆಯರ ಹಲವು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಿಂತ ಹೊಸ ತೆರಿಗೆ ಬಿಟ್ಟಿ ಕೊಟ್ಟಣ ಗೋಳು. ನಾವು ಮಹಾರಾಜರ ಪ್ರಜೆಗಳಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕು, ನಮ್ಮ ಕರ್ತವ್ಯ. ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರು ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕೋದು ನಮ್ಮ ಕರ್ತವ್ಯ. ಮನುಷ್ಯ ಜೀವನದ ನಶ್ವರ. ಬಸವಣ್ಣ, ನಾವು ಹೋಗುತ್ತೀವಿ. ನೀವು ಆ ಶಾಸನಗಳನ್ನು ನೋಡಿಕೊಂಡು ಇರಬೇಕು. ಕೊರೆದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣುಬೇಕು ಹಾಗೂ ಹಾಡಲಿಕ್ಕೆ ಜ್ಞಾನಿಗೆ ಬೇಕು. ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು? ಹೊರಡಿಸಿದ ಮನುಷ್ಯನ ಅರ್ಥವನ್ನು ಮನುಷ್ಯನ ದೇಹ ಹೊರಡಿಸದು. ನಾವು ಮೊದಲು ಮನುಷ್ಯರ ಪರವೇ ಮಾಡಬೇಕು. ನೀ ಬಂದರ ಒಲಕ್ಕೆ ಒಗ್ಗರಣೆ ಹಾಕಿದ ಹಾಕಿ ನೋಡು. ನಾವು ದಣಿ ಇದು ನೀವು ಕಿಲಿಕೈ, ಇವು ಭಂಡಾರದ ಕಿಲಿಕೈ, ಇದು
ನನ್ನ ಮೇಲೆ ನಂಬಿಕೆ ಇಟ್ಟು ಕಿಲಿಕೈ ನನಗೆ ಒಪ್ಪಿಸಿದ್ದೀರಿ. ಉಪಕಾರ ಮರೆಯುವುದಿಲ್ಲ. ಆದರೆ ಈ ಕಿಲಿಕೈ ನನಗೆ ವಜ್ಜಿ ಅನ್ಸಾಕತ್ತಾವು. ನಾ ತಗೊಳ್ಳೋದಿಲ್ಲ ಅಂದ್ರೆ ಅರಮನೆಯೊಳಗೆ ಶಿವಾಲಯ ಅದ, ಆ ಲಿಂಗಕ್ಕೆ ಹೋಗಿ ಅರ್ಪಿಸಿ ಬರ್ತೇನೆ. 3 ಬಸವಣ್ಣ ಬಿಜ್ಜಳ ಆಗಮಿಸುತ್ತಿದ್ದಾರೆ. ಹಬ್ಬ ಹರಿದಿನ ಬಿಟ್ಟರೆ ನೇರಮನೆ ಹಂತ್ಯಾಕ ಹಾದಿಲ್ಲ. ನಾ ಯಾಕಂತ ಕೇಳಿಲ್ಲ. ರಾಜ್ಯರಿಗೂ ಭಂಡಾರಿ ಬಸವಣ್ಣನಿಗೂ 3 ಗಡಿ ಆಗೈತಿ. ಇಡೀ ರಾಜ್ಯ ಆಡ್ಕೊಳಕತ್ತೈತಿ. ಹೀಗೆಂದು ನಾ ಈ ಭಂಡಾರದ ಕಿಲಿಕಾಯಿ ಹೊಳ್ಳಿ ಇಸ್ಕೊಳಕಿಲ್ಲ. ನಮ್ಮ ಅರಸತ್ಕೆಯನ್ನು ಅಂಗಿಸಿ ನೀ ವಚನ ಬರೆದಿ ನಿಮ್ಮ ಅನುಭವಗೋಷ್ಠಿಯೊಳಗ ಹಾಡಿದಿ ನನಗ ಗೊತ್ತೈತಿ. ನಾ ಮೊದಲೇ ಹೇಳಿದ್ದೆ ಗಣಿ, ನಾ ಭಂಡಾರವಿದ್ದಲ್ಲಿ ದುಡಿಯುವುದು ಬಿಚ್ಚಳೆ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸೊತ್ತಲ್ಲ, ಜನರ ಸೊತ್ತು. ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ರಾಜಮನೆಯವರಿಗೆ ಪ್ರವೇಶ ಇಲ್ಲ. ಹಂಗಾರ ನಾ ಕೇಳೋ ಪ್ರಶ್ನೆಗೆ ನಟ್ಟಗ ಉತ್ತರ ಹೇಳು. ಬ್ಯಾರೆ ಯಾವನಾರೇ ಅರಸ ಆಗಿದ್ದರೆ ನನ್ನಷ್ಟು ಸಡಲು ಬಿಡ್ತಿದ್ದೇನೇನು? ಇಲ್ಲ ದಣಿ, ಒಪ್ಪಿಕೊಂತೀನಿ, ಬಿಟ್ಟಿದ್ದಿಲ್ಲ. ನಾ ಹೇಳಿದ್ದು ಕೇಳು. ಹುಡುಗಾಟದಾಗ ಆದದ್ದು ಆಗಿ ಹೋಯ್ತು, ಮರೆತು ಬಿಡು ಅದನ್ನ. ನನ್ನ ಮಗ ಎಬಡ ಅರಿವುಗೇಡಿ. ಹೇಳು, ಈಗಿಂದೀಗ ಅವನನ್ನು ಕಟ್ಟಿ ತಂದು ನಿನ್ನ ಕಾಲಾಗ ಚೆಲ್ತೀನಿ. ನಾನು ರಾಜಕುಮಾರನು ಯಾಕೆ ಮಾತ್ರ ದೂರಲಿ ಅನುಭವದ ಗೋಷ್ಠಿಯಲ್ಲಿ ಕಲೀಲಿಕ್ಕೆ ಹೆತ್ತದ್ದು. ಇನ್ನು ಮುಂದೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ. ನನಗ ಸೇರೋದಿಲ್ಲ ಅಂದರೆ ಇದು ಮಹಾರಾಜ. ಜನರು ನನ್ನ ಮಗನನ್ನು ಯುವರಾಜ ಅಂತ ಕರೆದರೆ ರಾಣಿ ರಾಂಭಾವತಿಗೆ ತೃಪ್ತಿಯಾದಿತ್ತು, ನನಗೂ ನೆಮ್ಮದಿಯಾದಿತ್ತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು. ಮಹಾರಾಜರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿಲ್ಲ. ಕಟ್ಟೋಲ್ಲ ಮಹಾರಾಯ, ಕಟ್ಟಿಲ್ಲ. ಕಟ್ಟಿದ್ರೆ ನನ್ನ ಉಳುಕಿತಲ್ಲ. ಗಂಡ ಹುಡುಗರು ಕೇಳ್ಯಾರ, ನಾಳೆ ಹರಗೊಂಡು ಬಿದ್ದಾರೆ ನನ್ನ ಮ್ಯಾಗ. ಅಂದರೆ ಇದು ರಾಜಧಾನಿಯಾಗ ಒಬ್ಬ ರಾಜಪುತ್ರ ಇದ್ದರೆ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ. ಇದೊಂದು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಹೊಣೆಗಾರಿಕೆ ಇರ್ತಾವ. ಮತ್ತ ಶುರು ಮಾಡ್ತಿ ಏನೀಗ? ಇಲ್ಲ, 15 ವರ್ಷಗಳ ಹಿಂದೆ ನಾನು ಸಾಕಷ್ಟು ಚರ್ಚೆ ಮಾಡುವಿ. ಆದರೆ ಮಾಡುವುದಿಲ್ಲ. ರಾಜ್ಯಭಾರ ಒಂದು ಕಾಯಕ. ಪ್ರಜೆಗಳ ಹಕ್ಕಲ್ಲ, ಆಸ್ತಿಯಲ್ಲ. ಅದನ್ನು ಮಾಡು. ಅಧಿಕಾರ ಗಳಿಸಿಕೋ. ಅದನ್ನು ಆಮೇಲೆ ಶ್ರದ್ಧೆಯಿಂದ ಮಾಡಬೇಕು. ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕಂತ ಅಯ್ಯೋ, ನನಗೆ ಗೊತ್ತಿಲ್ಲದ ಮಂಚಣ್ಣ ಕ್ರಮಿತ 15-16 ವರ್ಷದ ಕೆಳಗಿನ ಮಾತು. ಆಗ ನಾನು ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ 6 ಒಟ್ಟಿ ಕೈ ಕೆಳಗೆ ದುಟ್ಟಿದ್ನಿ. ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ. ಇನ್ನೂ 20 ತುಂಬಿರಕಿರಲ್ಲ. ಆದರೆ ಏನು ಮಾತು, ಏನು ಚಟುವಟಿಕೆ. ಆಗಲೇ ಅಂತಿದ್ದೆ, ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತಾ ಬೇಕು ಅಂತ ನಂಬಿ ಬಸವಣ್ಣ ಕರೇನ ನೀ ಅಂದು ಆ ಮಾತು ಆಡದೆ ಹೋಗಿದ್ದರೆ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸ್ಕೊಂತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ.